ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಸಮುದಾಯಗಳ ನಾಯಕರ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ತಮ್ಮ ಸಮುದಾಯದ ನಾಯಕರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ತಮ್ಮ ಸಮುದಾಯಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಡಿಗ ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನ ನೀಡಬೇಕು ಅಂತ ಪ್ರಣವಾನಂದ ಶ್ರೀಗಳು ಒತ್ತಾಯಿಸಿದ್ದಾರೆ. ಒಬ್ಬರು ಡಿಸಿಎಂ ಮಾಡಿ ಒಬ್ಬರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರಣವಾನಂದ ಶ್ರೀಗಳು. ಈ ರೀತಿಯಾಗಿ ತಮ್ಮ ತಮ್ಮ ಸಮುದಾಯಗಳಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನ ನೀಡಬೇಕು ಅಂತ ಹೇಳಿ ಹಲವಾರು ಸ್ವಾಮೀಜಿಗಳು ಕೂಡ ಈಗ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಇದೀಗ ರಾಜ್ಯದಲ್ಲಿ ಸಿಎಂ ಆಯ್ಕೆ ಕಸರತ್ತು ಕೂಡ ಜೋರಾಗ್ತಾ ಇದೆ. ಇನ್ನೊಂದು ಕಡೆ ಹಲವು ಸಮುದಾಯದ ಸ್ವಾಮೀಜಿಗಳು ಕೂಡ ತಮ್ಮ ತಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು. ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈಡಿಗ ಸಮುದಾಯದ ಸ್ವಾಮೀಜಿಗಳಾದಂಥ ಪ್ರಣವಾನಂದ ಸ್ವಾಮೀಜಿಗಳಿದ್ದಾರೆ. ಅವರು ಕೂಡ ಅವರು ಸಮುದಾಯದ ಬೇಡಿಕೆ ಏನು ಮತ್ತು ನಿಮ್ಮ ಬೇಡಿಕೆ ಏನು ಅನ್ನುವಂಥದ್ದು ನೇರವಾಗಿ ಹೇಳೋದಾದ್ರೆ ಅಂತ ನೋಡಿ, ಕಳೆದ 6 ತಿಂಗಳಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬಗ್ಗೆ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ 48 ಸಮುದಾಯದ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದೀವಿ. ಆ ಒತ್ತಾಯ ಇವತ್ತು ಫಲ ಕಂಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೋಡಿ, ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ನ್ಯಾಯ ಅಂತ ಹೇಳಿಕೊಂಡು ಬಂದಿದ್ದರೂ ಸಹ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೂಡ ಕೊಡೋಕ್ಕೆ ಸಿದ್ದರಾಮಯ್ಯನವ್ರಿಗೂ ಸಾಧ್ಯವಾಗಲಿಲ್ಲ. ಇದು ಹೈಕಮಾಂಡ್ಗೂ ಗೊತ್ತಾಗಿದೆ. ಅವ್ರಿಗೂ ಬೇಕಾದ ವ್ಯಕ್ತಿಗಳನ್ನ ತೆಗೆದುಕೊಂಡವರು ಮಾಡಿರ್ಬೋದು. ಈಡಿಗ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಕೂಡ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಎಲ್ಲ ವರ್ಗಗಳಿಗೂ ನ್ಯಾಯ ಕೊಡ್ಬೋದು ಅಂತಕ್ಕಂಥ ರೀತಿಯಲ್ಲಿ ಒಂದು ಭರವಸೆ ಇದೆ. ಅದಕ್ಕೆ ನಾವು ನಿಕಟಪೂರ್ವದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡುವುದು, ಈಡಿಗ ಸಮುದಾಯದಿಂದ ಸಚಿವ ಸಂಪುಟಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರನ್ನೇ ಸೇರಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥ ಬೇಡಿಕೆ. ಮತ್ತು ಅಷ್ಟೇ ಅಲ್ಲ, 6 ಜನ ಶಾಸಕರು, 2 MLC, 4 ಜನ MLA ಈಡಿಗ ಸಮುದಾಯದಿದೆ. ಆದ್ದರಿಂದ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಈಡಿಗ ಸಮುದಾಯಕ್ಕೆ ಹಕ್ಕಿದೆ. ಆದರೆ ಒಬ್ಬ ಸೀನಿಯರ್ನ ಉಪಮುಖ್ಯಮಂತ್ರಿಯಾಗಿ ಮಾಡಿ ಒಬ್ಬರಿಗೆ ಸಂಪುಟ ಸಚಿವದಲ್ಲಿ ಸ್ಥಾನವನ್ನು ನೀಡಬೇಕು. ಅದು ಬೇಳೂರು ಆಗಬೇಕು. ಮತ್ತು ಕಳೆದ 3 ವರ್ಷವಾಗಿ ಸಂಪುಟ ಸಚಿವದಲ್ಲಿ ಎಷ್ಟು ಮಂತ್ರಿಗಳಿದ್ದರೋ ನಾನು ಹೇಳೋದು ಆಯಾಯ ಸಮುದಾಯಗಳೆಲ್ಲರಿಗೂ ಅವಕಾಶ ಮಾಡಿ ಕೊಡೋಕ್ಕೋಸ್ಕರ ಈಗ ಇರತಕ್ಕಂಥ ಮಂತ್ರಿಗಳು ಕೂಡ ಯೋಚನೆ ಮಾಡಿದರೆ ಒಳ್ಳೆಯದು, ಎಲ್ಲರಿಗೂ ಅವಕಾಶ ಸಿಗಲಿ. ಅದಕ್ಕೋಸ್ಕರ ನಮ್ಮ ಈಡಿಗ ಸಮುದಾಯದಿಂದ ನಾವು ಹೇಳೋದು ಬೇಳೂರು ಗೋಪಾಲಕೃಷ್ಣ ಮಂತ್ರಿ ಆಗಿ ಮಾಡಬೇಕು, ಒಬ್ಬರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು. ಯಾಕೆ BJP ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು, 3 ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದರು. ಆದ್ದರಿಂದ ಇದು ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕಾಗತ್ತೆ. ಈಗ ನಿಮ್ಮ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಈಗ ನಿಮಗೆ DCM ಕೊಡ್ಬೇಕಂತೇಳಿ ಹೇಳ್ತಾ ಇದ್ದೀರಿ. ಒಂದು ವೇಳೆ ಆಗದೇ ಇದ್ದರೆ? ಇಲ್ಲ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ನಮಗೆ ಭರವಸೆ ಇದೆ. ನಾವೆಲ್ಲ ಅವರ ಜೊತೆ ನಿಂತಿದ್ದೀವಿ. ಈ ವಿಷಯವನ್ನು ಹೇಳಿಕೊಂಡು ಅವರು ಡೆಲ್ಲಿಯಾಗಿದ್ದಾರೆ. ಇವತ್ತು ಇಲ್ಲ ನಾಳೆ ಬರ್ತಾರೆ. ಅವರು ಕೂಡ ಬಂದ ಮೇಲೆ ಖುದ್ದು ನಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ನಾವು ಮನವಿ ಮಾಡ್ತೇವೆ. ಈ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಅದ್ರ ಏನಾದರೂ ಇದೆಯಾ ನಿಮಗೆ? ನೋಡಿ, ಹೌದೌದು, ನಾನು ಹೇಳಿದೆಲ್ಲ ಎಲ್ಲವನ್ನೇ ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನ, ಒಂದು ಸಂಪುಟ ಸಚಿವ ಸಂಪುಟ, ಒಂದು ಮಂತ್ರಿ ಸ್ಥಾನ. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದರೆ, ಕೊಡೋಕ್ಕಾಗಲ್ಲ ಅಂತಂದರೆ KPCC ಅಧ್ಯಕ್ಷ ಸ್ಥಾನ ನಮ್ಮವ್ರು ಕೊಡಬೇಕು. ಯಾಕೆ ಅಂದರೆ ಇವತ್ತು OBCಯ ದೊಡ್ಡ ಒಬ್ಬ ವ್ಯಕ್ತಿ, ಈ ದೇಶಕ್ಕೆ ಕಂಡ OBCಯ ದೊಡ್ಡ ನಾಯಕ ಇಳಿದು ಬಂದಿದ್ದಾರೆ. ಆ ಸ್ಥಾನ ಹೆಂಗೆ ತುಂಬ್ತೀರಾ? ಆದ್ದರಿಂದ ಆ ಸ್ಥಾನ ತುಂಬಬೇಕಾದ್ರೆ OBCಗಳೇ ಅಲ್ಲಿ ಬರಬೇಕಾಗತ್ತೆ. ಆದರೆ ಇವತ್ತು ನಮಗೆ ಸಂತೋಷ ಇದೆ, ಸಂತಸ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದೆ, ಬಹಳ ಸಂತೋಷ ಇದೆ. ಅವರು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಭಾವನೆ ಇದೆ. ಇದಿಷ್ಟು ಪ್ರಣವಾನಂದ ಶ್ರೀಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಇರಾನ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.